ಎಲ್ರಿಗೂ ನಮಸ್ಕಾರ. ನಮ್ಮ ಈ ಇವತ್ತಿನ ಚಿಂತನಾ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಗ್ರಂಥದ ಗಾಯತ್ರಿ ಸುಧಾ ಸೌರಭ ಭಾಗದಲ್ಲಿ ಬರುವ ದೈನಂದಿನ ಚಟುವಟಿಕೆಗಳ ಅರ್ಪಣೆ ಅನ್ನೋ ಒಂದು ಲೇಖನವನ್ನ ಆಧರಿಸಿದೆ. ನಮ್ಮ ಮುಂದಿರೋ ಮೂಲಭೂತ ಪ್ರಶ್ನೆ ಏನಂದ್ರೆ, ನಾವು ಬೆಳಗ್ಗಿನಿಂದ ರಾತ್ರಿವರೆಗೂ ಮಾಡೋ ಸಣ್ಣ ಪುಟ್ಟ ಕೆಲಸಗಳು, ದೊಡ್ಡ ಕೆಲಸಗಳು ಎಲ್ಲವನ್ನೂ ಆ ಗ್ರಂಥದಲ್ಲಿ ಹೇಳಿದ ಹಾಗೆ ಪ್ರತಿ ಕ್ಷಣನೂ ಅರಿತುಕೊಂಡು ಅನುಸಂಧಾನ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡೋದು ಎಷ್ಟರ ಮಟ್ಟಿಗೆ ವಾಸ್ತವ, ಎಷ್ಟು ಅರ್ಥಪೂರ್ಣ. ನಾನು ವಾದಿಸೋದೇನೆಂದ್ರೆ, ಈ ಥರ ನಿರಂತರ ಸಮರ್ಪಣೆ ಆಧ್ಯಾತ್ಮಿಕ ಬೆಳವಣಿಗೆಗೆ ತುಂಬಾ ಅಗತ್ಯ, ಮತ್ತೆ ಇದನ್ನ ಆಚರಣೆಗೆ ತರೋಕ್ಕೂ ಸಾಧ್ಯ ಅಂತ. ಹಾಗೇನೆ ಈ ಆದರ್ಶ ಕೇಳಕ್ಕೆ ತುಂಬಾ ಚೆನ್ನಾಗಿದೆ, ನಿಜ. ಆದರೆ ಪ್ರತಿಯೊಂದು ಚಿಕ್ಕ ಪುಟ್ಟ ಕ್ರಿಯೆಗೂನು ಇಷ್ಟು ನಿರಂತರವಾಗಿ, ಇಷ್ಟು ವಿವರವಾಗಿ, ಮಾನಸಿಕವಾಗಿ ಸಮರ್ಪಣೆ ಮಾಡ್ತಾನೇ ಇರೋದು ಆಚರಣೆಯಲ್ಲಿ ಎಷ್ಟು ಸವಾಲಿದೆ, ಮತ್ತೆ ಅದರ ಅಗತ್ಯ ಇದೆಯಾ ಅನ್ನೋದನ್ನ ನಾನ್ ಪ್ರಶ್ನಿಸ್ತೀನಿ. ಸರಿ, ನನ್ನ ನಿಲುವನ್ನ ಇನ್ನಷ್ಟು ಸ್ಪಷ್ಟಪಡಿಸ್ತೀನಿ ನೋಡಿ. ಗ್ರಂಥದಲ್ಲಿ ಒಂದು ಶ್ಲೋಕ ಇದೆ, ಪ್ರಾತಃ ಪ್ರಭೃತಿ ಸಾಯಾಂತಂ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂತ. ಅಂದ್ರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ನಾವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ಆ ಜಗನ್ನಾಥನ ಪೂಜೆಯೇ ಆಗಬೇಕು ಅಂತ. ಇದನ್ನ ಬರೀ ಒಂದು ಫೀಲಿಂಗ್ ಆಗಿ ಅಲ್ಲ, ಒಂದು ನಿರಂತರ ಅನುಸಂಧಾನ ಅಂದ್ರೆ ಪ್ರಜ್ಞಾಪೂರ್ವಕವಾದ ಚಿಂತನೆಯಾಗಿ ಮಾಡಬೇಕು ಅಂತ ಗ್ರಂಥ ಹೇಳುತ್ತೆ. ಅದಕ್ಕೆ 3 ಮುಖ್ಯ ಹಂತಗಳನ್ನ ಕೂಡ ಸೂಚಿಸಿದೆ. 1, ನಾಹಂ ಕರ್ತ ಹರಿಹಿ ಕರ್ತ. ಅಂದ್ರೆ ಈ ಕೆಲಸವನ್ನ ನಾನ್ ಮಾಡ್ತಾ ಇಲ್ಲ, ಇದರ ಸ್ವತಂತ್ರ ಕರ್ತೃ ನಾನಲ್ಲ, ಇದರ ಹಿಂದಿರೋ ಮೂಲ ಪ್ರೇರಕ ನಡೆಸೋನು ಭಗವಂತನೇ. ಅವನ ಅನುಗ್ರಹದಿಂದ, ಅವನ ಶಕ್ತಿಯಿಂದ ನನ್ನ ಮೂಲಕ ಇದು ನಡೀತಿದೆ ಅನ್ನೋ ಅರಿವು. 2, ತವ ಪ್ರೀತ್ಯರ್ಥಂ. ಈ ಕೆಲಸ ಬರೀ ನನ್ನ ಸ್ವಾರ್ಥಕ್ಕೆ ಅಲ್ಲ, ಬದಲಿಗೆ ಆ ಭಗವಂತನ ಸಂತೋಷಕ್ಕಾಗಿ, ಅವನ ಪ್ರೀತಿಗೋಸ್ಕರನೇ ಮಾಡ್ತಿದ್ದೀನಿ ಅನ್ನೋ ಭಾವನೆ. 3, ಫಲಂ ತವ ಪ್ರಸಾದ. ಅಂದ್ರೆ ಈ ಕೆಲಸದಿಂದ ಬರೋ ಫಲ ಒಳ್ಳೆದಾಗಿರ್ಲಿ ಕೆಟ್ಟದಾಗಿರ್ಲಿ, ಅದರ ಮುಖ್ಯ ಲಾಭ ಅಥವಾ ಫಲ ಅನ್ನೋದು ಭಗವಂತನ ಅನುಗ್ರಹ, ಅವನ ಪ್ರಸಾದವೇ ಹೊರತು ಬರೀ ಲೌಕಿಕ ಲಾಭವಲ್ಲ ಅನ್ನೋ ದೃಷ್ಟಿ. ಗಳಿಗೆ ಬರೀ ಒಂದು ವಿಧಿ ಅನ್ನೋ ಚೌಕಟ್ಟನ್ನ ಮೀರಿ ಆಳವಾದ ಅರ್ಥವನ್ನ ಕೊಡುತ್ತೆ. ಇಲ್ಲಂದ್ರೆ ಅವು ಬರೀ ಮೆಕ್ಯಾನಿಕಲ್ ಆಗ್ಬಿಡೋ ಅಪಾಯ ಇದೆ. ನೋಡಿ, ತೈತ್ರಿಯ ಉಪನಿಷತ್ತಲ್ಲೇ ಕೇಳುತ್ತೆ, ಕೋ ಹೇವಾಣ್ಯಾತ್ ಕಾ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಆ ಆನಂದಮಯ ಪರಮಾತ್ಮನೇ ಇಲ್ಲ ಅಂದಿದ್ರೆ ಯಾರು ತಾನೇ ಉಸಿರಾಡಕ್ಕೆ, ಕೆಲಸ ಮಾಡಕ್ಕೆ ಸಾಧ್ಯ ಇತ್ತು ಅಂತ. ಹಾಗೇನೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಹೇಳಿದಾಗೆ, ಭಗವಂತ ತನ್ನ ಸ್ವಂತ ಆನಂದಕ್ಕೋಸ್ಕರ ಮತ್ತೆ ಜೀವರ ಸಹಜ ಸ್ವಭಾವವನ್ನ ಹೊರಗೆ ತರೋಕೆ ನಮ್ಮ ಮೂಲಕ ಎಲ್ಲಾ ಕೆಲಸಗಳನ್ನ ಮಾಡಿಸ್ತಾನೆ. ಈ ಒಂದು ತಾತ್ವಿಕ ಹಿನ್ನೆಲೆಯನ್ನ ಅರಿತುಕೊಂಡು ನಾವು ಮನಃಪೂರ್ವಕವಾಗಿ ನಮ್ಮ ಕರ್ಮಗಳನ್ನ ಈ 3 ಹಂತದ ಅನುಸಂಧಾನದ ಜೊತೆ ಮಾಡಿದಾಗ ಅವು ಬರೀ ಲೌಕಿಕ ಕ್ರಿಯೆಗಳಾಗುಳಿಯಲ್ಲ, ಭಗವಂತನಿಗೆ ಅರ್ಪಣೆ ಮಾಡಿದ ಪೂಜೆಯ ಹಾಗೆ ಆಗುತ್ತೆ. ಇದು ಬರೀ ಒಂದು ಐಡಿಯಲ್ ಥಿಯರಿ ಅಲ್ಲ, ಇದನ್ನ ಆಚರಣೆಗೆ ತರೋಕೆ ಗ್ರಂಥ ಸ್ಪಷ್ಟವಾದ ದಾರಿಯನ್ನ ತೋರಿಸಿದೆ. ನಾನು ಇದನ್ನ ಸ್ವಲ್ಪ ಬೇರೆ ಆಂಗಲ್ನಿಂದ ನೋಡ್ತೀನಿ. ನೀವು ಹೇಳಿದ ಆದರ್ಶ, ಆ ಶ್ಲೋಕದ ಭಾವನೆ, ಉಪನಿಷತ್ತಿನ ಮಾತು, ಇದೆಲ್ಲ ತುಂಬ ಶ್ರೇಷ್ಠವಾದದ್ದು, ಗೌರವ ಕೊಡ್ಲೇಬೇಕು, ಅದರಲ್ಲಿ 2 ಮಾತಿಲ್ಲ. ಆದರೆ ಇದನ್ನ ಪ್ರತಿ ಕ್ಷಣದ ರಿಯಾಲಿಟಿಗೆ ತಂದಾಗ ನನಗೆ ಕೆಲವು ಸೀರಿಯಸ್ ಪ್ರಶ್ನೆಗಳು ಬರುತ್ತೆ. ನಮ್ಮ ದಿನನಿತ್ಯದ ತುಂಬಾನೇ ಸಾಮಾನ್ಯ ಲೌಕಿಕ ಕೆಲಸಗಳನ್ನ ತಗೊಳ್ಳಿ. ಊಟ ಮಾಡೋದು, ನೀರು ಕುಡಿಯೋದು, ಸ್ನಾನ ಮಾಡೋದು, ಡ್ರೈವ್ ಮಾಡೋದು, ಆಫೀಸಲ್ಲಿ ಇಮೇಲ್ ಟೈಪ್ ಮಾಡೋದು, ಫ್ರೆಂಡ್ಸ್ ಜೊತೆ ಮಾತಾಡೋದು, ಮಲಗಿ ನಿದ್ದೆ ಮಾಡೋದು, ಇಂಥ ಪ್ರತಿಯೊಂದು, ಅಕ್ಷರಶಃ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ನೀವು ಹೇರಿದ 3 ಸ್ಟೆಪ್ಸ್, ನಾಹಂ ಕರ್ತ ಹರಿಕರ್ತ ತವ ಪ್ರೀತ್ಯರ್ಥಂ ಫಲಂ ತವ ಪ್ರಸಾದ, ಇದನ್ನ ಕಂಟಿನ್ಯೂಸ್ ಆಗಿ ಅನುಸಂಧಾನ ಮಾಡೋದು ರಿಯಾಲಿಟಿಯಲ್ಲಿ ಎಷ್ಟು ಸುಲಭ. ಇದು ಮೆಂಟಲಿ ತುಂಬ ಸ್ಟ್ರೈನ್ ಆಗಲ್ವಾ? ಉದಾಹರಣೆಗೆ, ಬಾಗಿಲ ಚಿಲಕ ತೆಗೆಯುವಾಗಲೂ ಕೂಡ ಆ ಕೆಲಸದ ಹಿಂದೆ ಭಗವಂತನ ಆನಂದೋದ್ರೇಕ ಇದೆ, ನನ್ನ ಸ್ವಭಾವಾಭಿವ್ಯಕ್ತಿ ಇದೆ ಅಂತ ಫಿಲಾಸಫಿಕಲ್ ಅನಾಲಿಸಿಸ್ ಮಾಡ್ತಾ ಇರಬೇಕಾ? ಇದು ಒಂಥರ ನಮ್ಮ ಸಹಜವಾದ ಗಮನ ಬೇರೆಡೆ ಹೋಗಿ ನಾವು ಮಾಡ್ತಿರೋ ಲೌಕಿಕ ಕೆಲಸದ ಮೇಲಿನ ಕಾನ್ಸಂಟ್ರೇಷನ್ ಕಮ್ಮಿ ಮಾಡಬಹುದಲ್ವೇ? ಈ ರೀತಿಯ ಅತಿ ವಿವರವಾದ ಪ್ರತಿ ಕ್ಷಣದ ಅನುಸಂಧಾನ ಬಹುಶಃ ಪೂಜೆ, ಜಪ, ಧ್ಯಾನ, ಸಂಧ್ಯಾವಂತ ಈ ಥರದ ನಿರ್ದಿಷ್ಟ ಧಾರ್ಮಿಕ ಕೆಲಸಗಳಿಗೆ ಸರಿ ಹೋಗ್ಬೋದು. ಆ ಟೈಮಲ್ಲಿ ಮನ್ಸನ್ನ ಹಾಗೆ ಫೋಕಸ್ ಮಾಡೋದು ಸಾಧ್ಯನೂ ಹೌದು, ಅಗತ್ಯನೂ ಹೌದು. ಆದ್ರೆ ದಿನದ 24 ಗಂಟೆನೂ ಪ್ರತಿ ಉಸಿರು, ಪ್ರತಿ ಹೆಜ್ಜೆಗೂ ಇದೇ ಮೆಂಟಲ್ ಫ್ರೇಮ್ವರ್ಕ್ ಅಪ್ಲೈ ಮಾಡೋದು ಟ್ರೈ ಮಾಡೋದು ಬಹುತೇಕ ಜನರಿಗೆ ಅಸಾಧ್ಯ ಮತ್ತೆ ಅನಗತ್ಯ ಅನ್ಸಲ್ವಾ?
ಕರ್ಮಗಳನ್ನ ಮಾಡುವಾಗ ಒಟ್ಟಾರೆಯಾಗಿ ನಾನು ಭಗವಂತನಿಗೆ ಸೇರಿದ್ದು, ಈ ಕೆಲ್ಸ ಅವನ ಸೇವೆ ಅನ್ನೋ ಒಂದು ಸಮರ್ಪಣಾ ಭಾವನೆ ಮತ್ತೆ ಫಲವನ್ನ ಅವನಿಗೆ ಅರ್ಪಿಸೋ ಮನೋಭಾವ ಮುಖ್ಯ ಅನ್ಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ಪ್ರತಿ ಕ್ರಿಯೆಯ ಕರ್ತೃತ್ವದ ಬಗ್ಗೆ ಕ್ಷಣಕ್ಷಣಕ್ಕೂ ಫಿಲಾಸಫಿಕಲ್ ಅನಾಲಿಸಿಸ್ ಮಾಡೋದು ಬೇಕಾ? ಜೊತೆಗೆ ಈ ಥರ ನಿರಂತರ ಸೆಲ್ಫ್ ಅನಾಲಿಸಿಸ್ ಮತ್ತೆ ಡಿವೈನ್ ಪರ್ಪಸ್ ಹುಡುಕೋದು ಕೆಲವರಲ್ಲಿ ಅತಿಯಾದ ಒಂಥರ ಅನಾರೋಗ್ಯಕರ ಆತ್ಮವಿಮರ್ಶೆಗೆ ಅಂದ್ರೆ ಸ್ಪಿರಿಚುವಲ್ ಸ್ಕ್ರೂಪುಲೋಸಿಟಿಗೆ ಅಥವಾ ರಿಯಾಲಿಟಿಯಿಂದ ಎಸ್ಕೇಪ್ ಆಗೋ ಮನೋಭಾವಕ್ಕೆ ಕಾರಣ ಆಗುವ ಅಪಾಯನೂ ಇದೆಯಲ್ಲವೇ? ನೀವು ಕೇಳಿದ ಪ್ರಾಕ್ಟಿಕಾಲಿಟಿ ಪ್ರಶ್ನೆ ಖಂಡಿತವಾಗಿಯೂ ಗಂಭೀರವಾದದ್ದು. ಮತ್ತೆ ಇದು ತುಂಬಾ ಜನರಿಗೆ ಬರೋ ಸಹಜವಾದ ಪ್ರಶ್ನೆನೇ ಹೌದು. ಶುರುವಿನಲ್ಲಿ ಈ ನಿರಂತರ ಅನುಸಂಧಾನ ಕಷ್ಟ ಅನ್ಸ್ಬೋದು, ಕೃತಕ ಅನ್ಸ್ಬೋದು, ತುಂಬಾ ಎಫರ್ಟ್ ಹಾಕ್ಬೇಕು ಅನ್ಸ್ಬೋದು. ಆದ್ರೆ ಕಷ್ಟ ಅನ್ನೋದು ಅಸಾಧ್ಯ ಅಂತ ಅರ್ಥ ಅಲ್ವಾ? ಯಾವುದೇ ಹೊಸ ಸ್ಕಿಲ್ ಕಲಿಯುವಾಗ, ಅದು ಮ್ಯೂಸಿಕ್ ಇರ್ಲಿ, ಸ್ಪೋರ್ಟ್ಸ್ ಇರ್ಲಿ, ಭಾಷೆ ಇರ್ಲಿ, ಶುರುವಿನಲ್ಲಿ ಕಷ್ಟ ಇರತ್ತೆ, ಆರ್ಟಿಫಿಷಿಯಲ್ ಅನ್ಸತ್ತೆ. ಆದ್ರೆ ನಿರಂತರ ಪ್ರಾಕ್ಟೀಸ್ನಿಂದ, ಡಿಸಿಪ್ಲಿನ್ನಿಂದ ಅದು ಸಹಜವಾಗುತ್ತೆ, ನಮ್ಮ ಪರ್ಸನಾಲಿಟಿಯ ಒಂದು ಭಾಗ ಆಗುತ್ತೆ. ಸಂಧ್ಯಾವಂದನೆನೇ ತಗೊಳ್ಳಿ. ಶುರುವಿನಲ್ಲಿ ಮಂತ್ರ ಕಲಿಯೋದು, ಆ ವಿಧಿಗಳನ್ನ ಫಾಲೋ ಮಾಡೋದು ಕಷ್ಟ ಅನ್ಸ್ಬೋದು. ಆದರೆ ಅಭ್ಯಾಸದಿಂದ ಅದು ದಿನಚರ್ಯೆಯ ಭಾಗ ಆಗುತ್ತೆ. ಹಾಗೇನೆ ಈ ಮಾನಸಿಕ ಅನುಸಂಧಾನವು ಒಂದು ಸಾಧನೆ, ಒಂದು ಅಭ್ಯಾಸ. ಇದು ಬರೀ ಇನ್ನೊಂದು ಕೆಲ್ಸ ಅಲ್ಲ, ಬದಲಿಗೆ ನಾವು ಆಲ್ರೆಡಿ ಮಾಡ್ತಿರೋ ಕೆಲ್ಸಗಳನ್ನ ನೋಡೋ ದೃಷ್ಟಿಕೋನವನ್ನ ಬದಲಾಯಿಸೋ ಪ್ರೋಸೆಸ್. ನೀವು ಹೇಳ್ದಾಗೆ ಮಾಡರ್ನ್ ಲೈಫ್ನಲ್ಲಿ ಪ್ರೆಷರ್ ಇದೆ, ಮಲ್ಟಿ ಟಾಸ್ಕಿಂಗ್ ಇದೆ. ಆದರೆ ಈ ಅನುಸಂಧಾನ ಆ ಪ್ರೆಷರ್ನ ಜಾಸ್ತಿ ಮಾಡಲ್ಲ, ಬದಲಿಗೆ ಕಡಿಮೆ ಮಾಡೋಕ್ ಹೆಲ್ಪ್ ಮಾಡುತ್ತೆ ಅಂತ ನಾನು ವಾದಿಸ್ತೀನಿ. ಹೇಗೆ ಅಂದ್ರೆ, ನಾಹಂಕರ್ತ ಅನ್ನೋ ಭಾವನೆ ನಮ್ಮ ಮೇಲಿರೋ ಅನಗತ್ಯವಾದ ರಿಸಲ್ಟ್ನ ಹೊರೆ, ಅಹಂಕಾರದ ಭಾರವನ್ನ ಕಡಿಮೆ ಮಾಡುತ್ತೆ. ತವ ಪ್ರೀತ್ಯರ್ಥಂ ಅನ್ನೋ ಭಾವನೆ ನಮ್ಮ ಕೆಲ್ಸಕ್ಕೆ ಒಂದು ಹೈಯರ್ ಪರ್ಪಸ್ ಕೊಡುತ್ತೆ, ಬರೀ ಮೆಕ್ಯಾನಿಕಲ್ ಆಗಿ ಮಾಡೋದನ್ನ ತಪ್ಪಿಸುತ್ತೆ. ಫಲಂ ತವ ಪ್ರಸಾದ ಅನ್ನೋ ಭಾವನೆ ಸಕ್ಸಸ್ ಫೇಲ್ಯೂರ್ನಲ್ಲಿ ಸಮಚಿತತೆಯನ್ನ ಕಾಪಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಇನ್ನು ಸಣ್ಣ ಕೆಲಸಗಳ ವಿಷಯ, ಬಾಗಿಲು ತೆರೆಯೋದು, ನೀರು ಕುಡಿಯೋದು, ಇವುಗಳಿಗೂ ಇದನ್ನು ಅಪ್ಲೈ ಮಾಡೋದು ಓವರ್ ಅನ್ಸ್ಬಹುದು. ಆದ್ರೆ ಅಭ್ಯಾಸ ಆದ ಹಾಗೆ ಅದು ಪ್ರತಿ ಕೆಲಸಕ್ಕೂ ಮಾಡೋ ಸುದೀರ್ಘ ಅನಾಲಿಸಿಸ್ ಆಗಲ್ಲ. ಬದಲಾಗಿ ಮನಸ್ಸಿನ ಬ್ಯಾಕ್ಗ್ರೌಂಡಲ್ಲಿ ಕಂಟಿನ್ಯೂಸ್ ಆಗಿರೋ ಒಂದು ಅರಿವಿನ ಸ್ಥಿತಿ ಆಗತ್ತೆ, ಒಂದು ಸಹಜ ಮನೋಭಾವವಾಗಿ ರೂಪುಗೊಳ್ಳುತ್ತೆ. ಇದು ನಮ್ಮ ಜೀವನವನ್ನ ಯಾಂತ್ರಿಕತೆಯಿಂದ ಪಾರು ಮಾಡಿ ಪ್ರತಿ ಕ್ಷಣವನ್ನು ಅರ್ಥಪೂರ್ಣವಾಗಿಸೋ ದಾರಿ. ನೀವೇಳೋದು ಸರಿ, ಥಿಯರಿಟಿಕಲಿ ಕನ್ವಿನ್ಸಿಂಗ್ ಆಗಿದೆ. ಅಭ್ಯಾಸದಿಂದ ಕಷ್ಟದು ಸುಲಭ ಆಗುತ್ತೆ ಅನ್ನೋದು ನಿಜಾನೇ. ಆದ್ರೆ ನನ್ನ ಪ್ರಶ್ನೆಯ ಮೂಲ ಇರೋದು, ಎಲ್ಲರಲ್ಲೂ ಆ ಥರದ ಅಭ್ಯಾಸ ಮಾಡೋ ಸಾಧ್ಯತೆ ಮತ್ತೆ ಅಗತ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ. ಆ ಲೆವೆಲ್ನ ಮಾನಸಿಕ ಶಿಸ್ತು, ಏಕಾಗ್ರತೆ, ಅದಕ್ಕೆ ಬೇಕಾದ ಸಮಯ, ಪರಿಸರ ಮತ್ತೆ ಮುಖ್ಯವಾಗಿ ಒಲವು ಅಂದ್ರೆ ಆಪ್ಟಿಟ್ಯೂಡ್ ಎಲ್ಲರಲ್ಲೂ ಇರುತ್ತಾ? ಮಾಡರ್ನ್ ಲೈಫ್ನ ರಿಯಾಲಿಟಿಯನ್ನ ನೋಡಿ, ಒಬ್ಬ ವ್ಯಕ್ತಿ ಸಿಟಿ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಆಫೀಸ್ಗೆ ಲೇಟ್ ಆಗುತ್ತೆ ಅನ್ನೋ ಟೆನ್ಷನ್ನಲ್ಲಿರುವಾಗ, ಹಾರ್ನ್ ಮಾಡ್ತಾ ಫ್ರಸ್ಟ್ರೇಷನ್ನಲ್ಲಿ ಕೂತಿರುವಾಗ, ಆ ಕ್ಷಣದಲ್ಲಿ ನಾಹಂ ಕರ್ತ ಹರಿಹರ್ ಕರ್ತ ತವ ಪ್ರೀತ್ಯರ್ಥಂ ಅಂತ ಅನುಸಂಧಾನ ಮಾಡೋದು ಎಷ್ಟು ರಿಯಾಲಿಸ್ಟಿಕ್? ಅಥವಾ ಹಾಸ್ಪಿಟಲ್ನಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಕೆಲಸ ಮಾಡೋ ಡಾಕ್ಟರ್ ಪ್ರತಿ ಟ್ರೀಟ್ಮೆಂಟ್ ಹಿಂದೇನೂ ಈ 3 ಹಂತದ ಫಿಲಸಾಫಿಕಲ್ ಥಿಂಕಿಂಗ್ ಮಾಡ್ತಾ ಇರೋಕ್ಕಾಗುತ್ತಾ? ಇದು ಆ ಕ್ಷಣದ ಅರ್ಜೆನ್ಸಿಗೆ, ಕಾನ್ಸಂಟ್ರೇಷನ್ಗೆ ಅಡ್ಡಿಯಾಗಲ್ವಾ? ಇದು ದೈನಂದಿನ ಜೀವನದ ಸಹಜವಾದ ಎಮೋಷನಲ್ ಅಪ್ಸ್ ಅಂಡ್ ಡೌನ್ಸ್, ಸ್ಟ್ರೆಸ್ಗಳನ್ನ ನಿಭಾಯಿಸೋ ಬದಲು ಅವುಗಳ ಮೇಲೆ ಒಂದು ಕೃತಕವಾದ ಫಿಲಸಾಫಿಕಲ್ ಕೋಟಿಂಗ್ ಹಚ್ಚಿದ ಹಾಗೆ ಆಗಲ್ವಾ? ಈ ಪ್ರಾಸೆಸ್ ಸಹಜತೆಯನ್ನ ಕಳ್ಕೊಂಡು ನಿರಂತರವಾಗಿ ನಾನು ಸರಿಯಾಗಿ ಅನುಸಂಧಾನ ಮಾಡ್ತಿದ್ದೀನಾ ಇಲ್ವಾ ಅನ್ನೋ ಒಂದು ಮೆಂಟಲ್ ಕ್ಯಾಲ್ಕ್ಯುಲೇಷನ್ ಆಗಿ ಒಂಥರ ಇಂಟರ್ನಲ್ ಪ್ರೆಷರ್ ಆಗಿ ಬದಲಾಗೋ ರಿಸ್ಕ್ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ. ಬಹುಶಃ ಕೆಲವು ತುಂಬಾ ಉನ್ನತ ಸಾಧಕರಿಗೆ ಇದು ಸಾಧ್ಯ ಇರ್ಬೋದೇನೋ. ನಾನು ನಿಮ್ಮ ಕಳಕಳಿಯನ್ನ ಗೌರವಿಸ್ತೀನಿ, ಆದ್ರೆ ಕೃತಕ ಲೇಪನ ಅಥವಾ ಮಾನಸಿಕ ಲೆಕ್ಕಾಚಾರ ಅನ್ನೋ ನಿಮ್ಮ ಇಮೇಜನ್ನ ನಾನು ಒಪ್ಪಲ್ಲ. ಇದು ಲೇಪನ ಅಲ್ಲ, ಬದಲಿಗೆ ವಸ್ತುವಿನ ನಿಜ ಸ್ವರೂಪವನ್ನ ಅರಿಯೋ ಪ್ರಯತ್ನ. ಇದು ಲೆಕ್ಕಾಚಾರ ಅಲ್ಲ, ಅರಿವಿನ ವಿಸ್ತರಣೆ. ನಮ್ಮ ಪ್ರತಿಯೊಂದು ಕ್ರಿಯೆನೂ ಎಷ್ಟೇ ಚಿಕ್ಕದಿರಲಿ ದೊಡ್ಡದಿರಲಿ, ಅದು ಒಂದು ದೊಡ್ಡ ಡಿವೈನ್ ನೆಟ್ವರ್ಕಿನ ಭಾಗ ಅಂತ ತಿಳಿಯೋದೇ ಜೀವನಕ್ಕೆ ನಿಜವಾದ ಆಳವಾದ ಅರ್ಥವನ್ನ ಕೊಡೋದು. ಇಲ್ಲೇ ಗಾಯತ್ರಿ ಮಂತ್ರದ ಅನುಸಂಧಾನ ತುಂಬಾ ಮುಖ್ಯ ಆಗೋದು. ಗ್ರಂಥವು ಗಾಯತ್ರಿ ಮಂತ್ರದ ಒಂದೊಂದು ಪದಕ್ಕೂ ನಮ್ಮ ಡೈಲಿ ಆಕ್ಟಿವಿಟೀಸ್ನಲ್ಲಿ ಭಗವಂತನ ಪಾತ್ರವನ್ನ ಹೇಗೆ ಲಿಂಕ್ ಮಾಡುತ್ತೆ ಅನ್ನೋದನ್ನ ನೋಡಿ. ತತ್, ಆ ಪ್ರಸಿದ್ಧನಾದ ಪರಮಾತ್ಮನೇ ಎಲ್ಲದರ ಮೂಲ ಸೃಷ್ಟಿಕರ್ತ. ನಮ್ಮ ಅಸ್ತಿತ್ವವೇ ಅವನಿಂದುಂಟಾದದು. ಸವಿತು,
ಅವನು ಬರೀ ಸೃಷ್ಟಿಕರ್ತನಲ್ಲ, ಸವಿತೃ ಅಂದ್ರೆ ಪ್ರೇರಕ. ನಮ್ಮ ಎಲ್ಲ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲದರ ಆಕ್ಟಿವಿಟಿಗೆ ಮೂಲ ಪ್ರೇರಣೆ ಅವನದೇ. ನಾವು ಕೈ ಎತ್ತೇವೆ ಅಂದ್ರೆ ಆ ಶಕ್ತಿಯ ಮೂಲ ಅವನು. ವರೇಣ್ಯಂ, ಅವನು ಎಲ್ಲರಿಂದಲೂ ಆಶ್ರಯಿಸಲ್ಪಡಲು, ಭಜಿಸಲು ಯೋಗ್ಯನಾದವನು, ಶ್ರೇಷ್ಠನು. ನಮ್ಮ ಕರ್ಮಗಳನ್ನ ಅವನಿಗೆ ಅರ್ಪಿಸುವುದೇ ಶ್ರೇಷ್ಠ ಮಾರ್ಗ. ಭರ್ಗ, ಅವನು ತೇಜೋರೂಪನು, ಜ್ಞಾನಸ್ವರೂಪನು ಮತ್ತು ನಮ್ಮ ಪಾಪಗಳನ್ನ ನಾಶ ಮಾಡುವವನು. ಅವನನ್ನು ಸ್ಮರಿಸುತ್ತಾ ಕರ್ಮ ಮಾಡಿದ್ರೆ ಆ ಕರ್ಮ ಬಂಧಕವಾಗಲ್ಲ, ನಮ್ಮನ್ನ ಶುದ್ಧೀಕರಿಸುತ್ತೆ. ದೇವಸ್ಯ, ಅವನು ಲೀಲಾಮಯನು, ಆಟ ಆಡುವನು. ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳೆಲ್ಲ ಅವನ ಲೀಲೆ. ನಮ್ಮ ಚಟುವಟಿಕೆಗಳು ಆ ಡಿವೈನ್ ಡ್ರಾಮಾದ ಭಾಗ. ಧೀಮಹಿ, ಅಂತಹ ದೇವನನ್ನ ನಾವು ಧ್ಯಾನಿಸುತ್ತೇವೆ, ಅನುಸಂಧಾನ ಮಾಡುತ್ತೇವೆ. ಇದು ಬರೀ ಜಪದ ಟೈಮ್ನಲ್ಲಲ್ಲ, ಪ್ರತಿ ಕ್ರಿಯೆಯಲ್ಲೂ. ಧಿಯೋ ಯೋ ನಃ ಪ್ರಚೋದಯಾತ್, ಅವನು ನಮ್ಮ ಬುದ್ಧಿಗಳನ್ನ, ನಮ್ಮ ಎಲ್ಲ ಯೋಚನೆಗಳನ್ನ ಒಳ್ಳೆ ಕೆಲಸಗಳ ಕಡೆಗೆ ಪ್ರೇರೇಪಿಸಲಿ. ಈ ರೀತಿಯಲ್ಲಿ ಗಾಯತ್ರಿ ಮಂತ್ರದ ಅರ್ಥವನ್ನ ನಮ್ಮ ಪ್ರತಿ ಉಸಿರಿನ ಜೊತೆಗೆ, ಪ್ರತಿ ಕ್ರಿಯೆಯ ಜೊತೆಗೆ ಜೋಡಿಸ್ಕೊಂಡಾಗ ಗಾಯತ್ರಿ ಜಪ ಬರೀ ಮಂತ್ರ ಹೇಳೋದಾಗದೆ ಒಂದು ಲೈವ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇ ಟೈಮಲ್ಲಿ ಈ ಅನುಸಂಧಾನ ಗಾಯತ್ರಿ ಜಪದಿಂದ ಪವರ್ ತಗೊಂಡು ಡೈಲಿ ಲೈಫ್ನಲ್ಲಿ ಸ್ಟ್ರಾಂಗ್ ಆಗುತ್ತೆ. ಇದು ಕೃತಕ ಅಲ್ಲ, ಬದಲಿಗೆ ನಮ್ಮ ಅಸ್ತಿತ್ವದ ಮೂಲ ಸತ್ಯವಾದ ಭಗವಂತನ ಜೊತೆಗೆ ನಮ್ಮ ದೈನಂದಿನ ಸಾಮಾನ್ಯ ಜೀವನವನ್ನ ಪ್ರಜ್ಞಾಪೂರ್ವಕವಾಗಿ ಕನೆಕ್ಟ್ ಮಾಡೋ ಒಂದು ಸುಂದರ ಪ್ರಯತ್ನ. ಟ್ರಾಫಿಕ್ನಲ್ಲಿದ್ದಾಗಲೂ ಈ ಚಿಂತನೆ ಹತಾಶೆಯನ್ನ ಕಡಿಮೆ ಮಾಡಿ ಪೇಷನ್ಸ್ ಜಾಸ್ತಿ ಮಾಡಕ್ಕೆ ಹೆಲ್ಪ್ ಮಾಡಬಹುದು. ಓಕೆ, ಗಾಯತ್ರಿ ಮಂತ್ರದ ಈ ಫಿಲಾಸಫಿಕಲ್ ಅನಾಲಿಸಿಸ್ ಮತ್ತೆ ಅದನ್ನ ಡೈಲಿ ಆಕ್ಷನ್ಸ್ಗೆ ಲಿಂಕ್ ಮಾಡೋ ಪ್ರಯತ್ನ ಇಂಟೆಲೆಕ್ಚುಲಿ ತುಂಬ ಅಟ್ರಾಕ್ಟಿವ್ ಆಗಿದೆ, ಅದರಲ್ಲಿ ಡೌಟೇ ಇಲ್ಲ. ಆದರೆ ನನ್ನ ಮೂಲಭೂತ ಆತಂಕ ಇನ್ನೂ ಹಾಗೇ ಇದೆ. ಈ ರೀತಿ ಪ್ರತಿಯೊಂದು ಘಟನೆಗೂ, ಅದರಲ್ಲೂ ನೆಗೆಟಿವ್ ಘಟನೆಗಳಿಗೂ ಡಿವೈನ್ ಮೀನಿಂಗ್, ಲೀಲೆ, ಹರಿಕರ್ತೃತ್ವ ಅಂತ ಹೇಳ್ತಾ ಹೋದ್ರೆ ಅದು ಕೆಲವೊಮ್ಮೆ ಆ ಕ್ರಿಯೆಯ ನಿಜವಾದ ಲೌಕಿಕ ಕಾರಣ ಕಾರ್ಯ ಸಂಬಂಧಗಳನ್ನು ಆಕ್ಚುಲಿ ಕಡೆಗಣಿಸೋ ಹಾಗೆ ಅಥವಾ ಅವುಗಳ ಇಂಪಾರ್ಟೆನ್ಸ್ನ ಕಡಿಮೆ ಮಾಡೋ ಹಾಗೆ ಮಾಡಬಹುದಾ? ಉದಾಹರಣೆಗೆ, ಒಬ್ಬ ಬಿಸ್ನೆಸ್ ಮ್ಯಾನ್ ತನ್ನದೇ ತಪ್ಪು ಡಿಸಿಷನ್ನಿಂದ ಬಿಸ್ನೆಸ್ನಲ್ಲಿ ದೊಡ್ಡ ಲಾಸ್ ಮಾಡಿಕೊಂಡ್ರೆ ಅದನ್ನ ಬರೀ ಭಗವಂತನ ಲೀಲೆ, ಅವನ ಪ್ರೀತ್ಯರ್ಥಂ ನಡೆದಿದೆ, ಫಲ ಅವನ ಪ್ರಸಾದ ಅಂತ ಅನ್ಕೊಂಬಿಟ್ರೆ ತನ್ನ ತಪ್ಪನ್ನ ಆನಲೈಸ್ ಮಾಡಿ ಅದರಿಂದ ಪಾಠ ಕಲಿಯೋ, ಫ್ಯೂಚರ್ನಲ್ಲಿ ಸರಿಪಡಿಸ್ಕೊಳ್ಳೋ ರಿಯಲಿಸ್ಟಿಕ್ ಪ್ರಯತ್ನಗಳಿಂದ ದೂರ ಹೋಗೋ ಸಾಧ್ಯತೆ ಇಲ್ವಾ? ಅಥವಾ ಒಬ್ಬ ಸ್ಟೂಡೆಂಟ್ ಸರಿಯಾಗಿ ಓದ್ದೇ ಎಕ್ಸಾಮ್ನಲ್ಲಿ ಫೇಲ್ ಆದ್ರೆ ಅದನ್ನ ಬರೀ ಹರಿಹಿಕರ್ತ ಅಂತ ಸಮಾಧಾನ ಪಟ್ಕೊಂಡು ತನ್ನ ಪ್ರಯತ್ನದ ಕೊರತೆಯನ್ನ ಸೀರಿಯಸ್ ಆಗಿ ತಗೊಳ್ಳದೇ ಇರೋ ಅಪಾಯ ಇಲ್ವಾ? ಇದು ಒಂಥರ ಸ್ಪಿರಿಚುವಲ್ ಸೋಗಿನ ಇರ್ರೆಸ್ಪಾನ್ಸಿಬಿಲಿಟಿಗೆ ದಾರಿ ಮಾಡ್ಕೊಡ್ಬೋದಾ? ಗಾಯತ್ರಿ ಮಂತ್ರದ ಈ ಡೀಪ್ ಫಿಲಾಸಫಿಕಲ್ ಅಪ್ಲಿಕೇಶನ್ ಕ್ಷಣಕ್ಷಣದ, ಅದರಲ್ಲೂ ಕಷ್ಟದ, ಮಾರಲ್ ಡೈಲೆಮಾ ಇರೋ ಸಿಚುವೇಶನ್ಸ್ಗಳಲ್ಲಿ ನಿಜವಾಗ್ಲೂ ದಾರಿ ತೋರಿಸೋದಕ್ಕಿಂತ ಹೆಚ್ಚಾಗಿ ರಿಯಾಲಿಟಿಯಿಂದ ಎಸ್ಕೇಪ್ ಆಗೋ ಒಂದು ಈಸಿ ವೇ ಆಗಿ ಯೂಸ್ ಆಗೋ ಸಾಧ್ಯತೆ ಇಲ್ವಾ? ನೀವು ಹೇಳಿದ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋ ಅಪಾಯದ ಬಗ್ಗೆ ಎಚ್ಚರಿಸಿದಿರಿ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಆದರೆ ಈ ಅನುಸಂಧಾನವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದು ಜವಾಬ್ದಾರಿಯಿಂದ ದೂರ ಮಾಡಲ್ಲ. ಬದಲಿಗೆ ನಮ್ಮ ಜವಾಬ್ದಾರಿಗಳನ್ನು ಇನ್ನಷ್ಟು ಎಫಿಷಿಯೆಂಟ್ ಆಗಿ ಸಮಚಿತ್ತದಿಂದ ನಿಭಾಯಿಸೋಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಸ್ಟ್ರಾಂಗ್ ಆಗಿ ನಂಬ್ತೀನಿ. ನಾಹಂ ಕರ್ತ ಹರಿಹಿ ಕರ್ತ ಅನ್ನೋದರ ಅರ್ಥ ನಾನು ಏನೂ ಮಾಡಬೇಕಾಗಿಲ್ಲ, ಎಲ್ಲ ಅವನೇ ಮಾಡ್ತಾನೆ, ನಾನು ಕೈಕಟ್ಟಿ ಕೂತ್ಕೋತೀನಿ ಅಂತ ಖಂಡಿತ ಅಲ್ಲ. ಇದರ ನಿಜವಾದ ಅರ್ಥ ನಾನು ಪ್ರಯತ್ನ ಪಡ್ತೀನಿ, ನನ್ನ ಫುಲ್ ಎಫರ್ಟ್ ಹಾಕ್ತೀನಿ, ಆದರೆ ಈ ಪ್ರಯತ್ನ ಮಾಡೋಕೆ ಬೇಕಾದ ಶಕ್ತಿ, ಪ್ರೇರಣೆ, ಸಂದರ್ಭ ಎಲ್ಲವೂ ಭಗವಂತನ ಅಧೀನ. ಹಾಗಾಗಿ ರಿಸಲ್ಟು ಅವನ ಅಧೀನ. ಬಿಸ್ನೆಸ್ನಲ್ಲಿ ಲಾಸ್ ಆದಾಗ ಹರಿಹಿಕರ್ತ ಫಲಂ ತವ ಪ್ರಸಾದ ಅಂತ ಭಾವಿಸೋದು ತನ್ನ ತಪ್ಪನ್ನ ಮುಚ್ಚಾಕೋಕಲ್ಲ, ಬದಲಿಗೆ ಆ ಲಾಸ್ನಿಂದ ಆಗೋ ತೀವ್ರ ಹತಾಶೆ, ಡಿಪ್ರೆಷನ್ನಿಂದ ಪಾರಾಗೋಕೆ ಇದು ಭಗವಂತನ ಇಚ್ಛೆ, ಇದರಲ್ಲಿ ನನಗೊಂದು ಲೆಸನ್ ಇದೆ ಅಂತ ಭಾವಿಸಿ ಶಾಂತಚಿತ್ತದಿಂದ ತಪ್ಪನ್ನ ಅನಲೈಸ್ ಮಾಡಿ ಮತ್ತೆ ಪ್ರಯತ್ನಿಸೋಕೆ ಬೇಕಾದ ಮೆಂಟಲ್ ಸ್ಟ್ರೆಂತ್ನ ಪಡೆಯೋಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೇ ಫೇಲಾದ ಸ್ಟೂಡೆಂಟ್ ಹರಿಹಿ ಕರ್ತ ಅನ್ನೋದ್ರ ಜೊತೆಗೆ ನನ್ನ ಪ್ರಯತ್ನದಲ್ಲಿ ಕೊರತೆ ಇತ್ತು, ಮುಂದಿನ ಸಾರಿ ಭಗವಂತನ ಅನುಗ್ರಹದಿಂದ ಇನ್ನೂ ಚೆನ್ನಾಗಿ ಪ್ರಯತ್ನಿಸ್ತೀನಿ ಅಂತ ಭಾವಿಸ್ಬೇಕು. ಇದು ಬರೀ ಡ್ರೈ ಫಿಲಾಸಫಿ ಅಲ್ಲ, ಇದು ಶ್ರದ್ಧಾಪೂರ್ವಕವಾದ ಅರಿವು. ಶಾಸ್ತ್ರವೇ ಹೇಳುತ್ತೆ, ಶ್ರದ್ಧಾ ಆಸ್ತಿಕ ಬುದ್ಧಿ ಸ್ಯಾತ್ ಅಂದ್ರೆ ಶಾಸ್ತ್ರಗಳಲ್ಲಿ, ಗುರುವಾಕ್ಯಗಳಲ್ಲಿ ಭಗವಂತನ ಅಸ್ತಿತ್ವ ಮತ್ತು ಶಕ್ತಿಯಲ್ಲಿ ದೃಢವಾದ ನಂಬಿಕೆ ಇಡೋದೇ ಶ್ರದ್ಧೆ. ಈ ಅನುಸಂಧಾನದಿಂದ, ಈ ಆಚರಣೆಯಿಂದ ನನಗೆ ಒಳ್ಳೇದಾಗತ್ತೆ ಅನ್ನೋ ದೃಢ ವಿಶ್ವಾಸವೇ ಇದರ ಫೌಂಡೇಶನ್.
ಗಾಯತ್ರಿ ಸುಧಾ ಸೌರಭದಂಥ ಗ್ರಂಥಗಳ ಉದ್ದೇಶವೇ ಈ ಜ್ಞಾನ, ಅನುಷ್ಠಾನ ಮತ್ತು ಅನುಸಂಧಾನಗಳನ್ನ ಸರಿಯಾಗಿ ತಿಳಿಸಿ ಆ ಶ್ರದ್ಧೆಯನ್ನ ಗಟ್ಟಿ ಮಾಡೋದೇ ಆಗಿದೆ. ಇದು ನಮ್ಮನ್ನ ರಿಯಾಲಿಟಿಯಿಂದ ದೂರ ಮಾಡಲ್ಲ, ಬದಲಿಗೆ ರಿಯಾಲಿಟಿಯನ್ನ ಹೆಚ್ಚು ಆಳವಾಗಿ, ಅರ್ಥಪೂರ್ಣವಾಗಿ ಮತ್ತೆ ಸ್ಥಿತಪ್ರಜ್ಞೆಯಿಂದ ಎದುರಿಸೋಕೆ ಬೇಕಾದ ಇಂಟರ್ನಲ್ ಸ್ಟ್ರೆಂತ್ ಕೊಡುತ್ತೆ. ಓಕೆ, ಶ್ರದ್ಧೆಯ ಮಹತ್ವ, ಭಗವಂತನಲ್ಲಿ ನಂಬಿಕೆ, ಫಲಿತಾಂಶವನ್ನ ಸಮಚಿತ್ತದಿಂದ ಸ್ವೀಕರಿಸೋದು, ಇದೆಲ್ಲ ಸ್ಪಿರಿಚುವಲ್ ಲೈಫ್ನ ತುಂಬಾನೇ ವ್ಯಾಲ್ಯೂಯಬಲ್ ಆಸ್ಪೆಕ್ಟ್ಸ್ ಅನ್ನೋದ್ರಲ್ಲಿ ನನಗೆ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ನನ್ನ ಮೂಲ ಪ್ರಶ್ನೆಗೆ ಮತ್ತೆ ಬರ್ತೀನಿ. ಗ್ರಂಥದಲ್ಲಿ ವಿವರಿಸಿದಷ್ಟು ವಿವರವಾದ, ಪ್ರತಿ ಕ್ಷಣದ, ಪ್ರತಿ ಕ್ರಿಯೆಯ 3 ಹಂತಗಳ ವಿಶ್ಲೇಷಣಾತ್ಮಕ ಅನುಸಂಧಾನ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಕಂಪಲ್ಸರಿನಾ? ನೀವು ಹೇಳಿದ್ರಿ ಇದು ಅಭ್ಯಾಸದಿಂದ ಸಾಧ್ಯ ಅಂತ. ಆದರೆ ಎಲ್ಲರಿಗೂ ಆ ತರಹದ ಸೂಕ್ಷ್ಮ ನಿರಂತರ ಅನಾಲಿಟಿಕಲ್ ಪ್ರಾಕ್ಟೀಸ್ ಮಾಡೋಕೆ ಬೇಕಾದ ಮಾನಸಿಕ ಒಲವು ಅಂದ್ರೆ ಟೆಂಪರಮೆಂಟ್, ಪರಿಸ್ಥಿತಿ ಅಥವಾ ಅಗತ್ಯತೆ ಇರುತ್ತಾ? ಇದಕ್ಕಿಂತ ಸಿಂಪಲ್ ಆದ ಆದರೆ ಅಷ್ಟೇ ಪ್ರಾಮಾಣಿಕವಾದ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಅನ್ನೋ ಒಂದು ಓವರಾಲ್ ಸಮರ್ಪಣಾ ಭಾವನೆ ಸಾಕಾಗಲ್ವಾ? ದಿನದ ಶುರುವಿನಲ್ಲಿ ಅಥವಾ ಕೊನೆಯಲ್ಲಿ ಅಥವಾ ಪೂಜೆ ಜಪದಂತಹ ಸ್ಪೆಸಿಫಿಕ್ ಟೈಮ್ನಲ್ಲಿ ನಮ್ಮೆಲ್ಲ ಕೆಲಸಗಳನ್ನ, ಭಾವನೆಗಳನ್ನ ಒಟ್ಟಾರೆಯಾಗಿ ಭಗವಂತನಿಗೆ ಅರ್ಪಿಸೋ ಒಂದು ಮನೋಭಾವವನ್ನ ಸ್ಟೆಡಿಯಾಗಿ ಬೆಳೆಸ್ಕೊಂಡ್ರೆ ಸಾಲ್ದೆ. ಪೊಲಿಟಿಕಲ್ ಮನೋಧರ್ಮದ ಸಾಧಕರಿಗೆ ಹೆಚ್ಚು ಸೂಕ್ತವಾಗಿರ್ಬೋದೇ ಹೊರತು ಇದನ್ನೇ ಯೂನಿವರ್ಸಲ್ ರೂಲ್ ಆಗಿ ಎಲ್ರೂ ಫಾಲೋ ಮಾಡ್ಲೇಬೇಕಾದ ಒಂದೇ ದಾರಿಯಾಗಿ ನೋಡೋದು ಸರಿನಾ? ಇದು ಕೆಲವರಿಗೆ ನ್ಯಾಚುರಲ್ ಆಗಿ ಖುಷಿಯಿಂದ ಅನುಸಂಧಾನಕ್ಕೆ ಬಂದ್ರೆ, ಇನ್ನು ಕೆಲವರಿಗೆ ಒಂದು ಇಂಟೆಲೆಕ್ಚುವಲ್ ಬರ್ಡನ್ ಆಗಿ, ಡ್ರೈ ಪ್ರಾಕ್ಟೀಸ್ ಆಗಿ, ಸ್ಪಿರಿಚುವಾಲಿಟಿಯ ಸಹಜವಾದ ಪ್ರೀತಿ ಭಕ್ತಿಯ ಆನಂದವನ್ನೇ ಕಳೆದ್ಹಾಕೋ ಹಾಗೆ ಮಾಡ್ಬೋದಲ್ವೇ? ಆ 3 ಹಂತಗಳನ್ನ ಮೆಕ್ಯಾನಿಕಲ್ ಆಗಿ ಹೇಳ್ಕೊಳ್ಳೋದು ಸುಲಭ, ಆದ್ರೆ ಅದನ್ನ ನಿಜವಾಗ್ಲೂ ಅನುಭವಿಸೋದು ಬೇರೆನೇ ವಿಷಯ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಅನ್ನೋ ಭಾವನೆ ಖಂಡಿತವಾಗಿಯೂ ಶ್ರೇಷ್ಠವಾದದ್ದು, ಮತ್ತೆ ಅದು ಒಂದು ಅತ್ಯುತ್ತಮವಾದ ಆರಂಭಿಕ ಅಥವಾ ಒಂದು ಕಂಪ್ಲೀಟ್ ಸ್ಟ್ಯಾಂಡ್ ಪಾಯಿಂಟ್ ಕೂಡ ಹೌದು. ಅದನ್ನ ಯಾರೂ ಅಲ್ಲಗಳೆಯೋಕ್ಕಾಗಲ್ಲ. ಆದರೆ ಗ್ರಂಥವೂ ಸೂಚಿಸೋ ಈ ವಿವರವಾದ ಅನುಸಂಧಾನವನ್ನ ನಾನು ಆ ಸಮಗ್ರ ಭಾವನೆಯ ಆಪೋಸಿಟ್ ಅಂತ ನೋಡಲ್ಲ. ಬದಲಿಗೆ ಅದನ್ನ ಇನ್ನಷ್ಟು ಆಳವಾಗಿಸೋ, ಪ್ರಜ್ಞಾಪೂರ್ವಕವಾಗಿಸೋ ಮತ್ತೆ ಸ್ಟೆಬಿಲೈಸ್ ಮಾಡೋ ಒಂದು ಟೂಲ್ ಆಗಿ, ಒಂದು ಟೆಕ್ನಿಕ್ ಆಗಿ ನೋಡ್ತೀನಿ. ಹೇಗೆ ನಾವು ದೇವರು ಎಲ್ಲೆಲ್ಲೋ ಇದ್ದಾನೆ ಅಂತ ತಿಳಿದಿದ್ರೂ ದೇವಸ್ಥಾನದಲ್ಲಿ ಅವನ ಪ್ರೆಸೆನ್ಸ್ನ ಸ್ಪೆಷಲ್ ಆಗಿ ಫೀಲ್ ಮಾಡಕ್ ಟ್ರೈ ಮಾಡ್ತೀವೋ, ಹಾಗೆ ಎಲ್ಲವೂ ಅವನಿಗೆ ಅರ್ಪಿತ ಅನ್ನೋ ಭಾವನೆಯನ್ನ ಪ್ರತಿ ಕ್ರಿಯೆಯಲ್ಲೂ ಪ್ರಜ್ಞಾಪೂರ್ವಕವಾಗಿ 3 ಹಂತಗಳಲ್ಲಿ ನೆನೆಯೋದು ಆ ಭಾವನೆಯನ್ನ ಗಟ್ಟಿಗೊಳಿಸಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಬರೀ ಕೆಲವೇ ಅನಾಲಿಟಿಕಲ್ ಮೈಂಡ್ನವ್ರಿಗೆ ಮಾತ್ರ ಸೀಮಿತ ಅಂತ ನಾನು ಭಾವಿಸಲ್ಲ. ಇದೋ ಎಲ್ಲರೂ ಪ್ರಯತ್ನಿಸಬಹುದಾದ, ತಮ್ಮ ತಮ್ಮ ಕೆಪಾಸಿಟಿಗೆ ತಕ್ಕ ಹಾಗೆ ಅಳವಡಿಸ್ಕೊಳ್ಳಬಹುದಾದ ಒಂದು ದಾರಿ. ಹೌದು, ಎಲ್ಲರಿಗೂ ಒಂದೇ ಸ್ಪೀಡ್ನಲ್ಲಿ, ಒಂದೇ ಡೆಪ್ತ್ನಲ್ಲಿ ಇದು ಸಿದ್ಧಿಸದೇ ಇರಬಹುದು. ಕೆಲವರಿಗೆ ಇದು ಹೆಚ್ಚು ನ್ಯಾಚುರಲ್ ಆಗಿ ಬರ್ಬೋದು, ಕೆಲವರಿಗೆ ಹೆಚ್ಚು ಎಫರ್ಟ್ ಬೇಕಾಗ್ಬೋದು. ಅದೇ ಗೋಲ್ ಇಂಟೆಲೆಕ್ಚುವಲ್ ಬರ್ಡನ್ ಹಾಕೋದಲ್ಲ, ಬದಲಿಗೆ ಅರಿವಿನ ವಿಸ್ತರಣೆಯನ್ನ ಮಾಡ್ಕೊಳ್ಳೋದು. ಇನ್ನು ನೀವು ಮೆಕ್ಯಾನಿಕಲ್ ಆಗೋ ರಿಸ್ಕ್ ಹೇಳಿದ್ರಿ. ಯಾವುದೇ ಅಭ್ಯಾಸ ಮೆಕ್ಯಾನಿಕಲ್ ಆಗೋ ರಿಸ್ಕ್ ಇದ್ದೇ ಇರತ್ತೆ. ಅದು ಜಪ ಇರ್ಲಿ, ಪೂಜೆ ಇರ್ಲಿ, ಈ ಅನುಸಂಧಾನ ಇರ್ಲಿ. ಅದಕ್ಕಾಗಿಯೇ ಶ್ರದ್ಧೆ, ಪ್ರಾಮಾಣಿಕತೆ ಮತ್ತೆ ನಿರಂತರ ಅವೇರ್ನೆಸ್ ಬೇಕಾಗಿರೋದು. ನಮ್ಮ ಪ್ರತಿಯೊಂದು ಚಟುವಟಿಕೆಯಲ್ಲೂ ಉಸಿರಾಟದಂತಹ ಅತೀ ಸಹಜ ಕ್ರಿಯೆಯಿಂದ ಹಿಡಿದು ಅತ್ಯಂತ ಕಾಂಪ್ಲೆಕ್ಸ್ ಆದ ಮೆಂಟಲ್ ಅಥವಾ ಫಿಸಿಕಲ್ ಕೆಲಸಗಳವರೆಗೂ ಭಗವಂತನ ಸುಪ್ರೀಂ ಕರ್ತೃತ್ವವನ್ನ, ನಾಹಂ ಕರ್ತ, ಅವನ ಕಡೆಗಿನ ಪ್ರೀತಿಯನ್ನ, ತವ ಪ್ರೀತ್ಯರ್ಥಂ, ಮತ್ತೆ ಫಲದ ಬಗ್ಗೆ ಅನಾಸಕ್ತಿಯನ್ನ, ಫಲಂ ತವ ಪ್ರಸಾದ ಅನುಸಂಧಾನ ಮಾಡೋದು ಲೌಕಿಕ ಜೀವನವನ್ನ ಆಧ್ಯಾತ್ಮಿಕ ಸಾಧನೆಯನ್ನಾಗಿ ಪರಿವರ್ತಿಸೋಕೆ ಒಂದು ಪವರ್ಫುಲ್ ಉಪಾಯ. ಸಂಧ್ಯಾವಂದನೆಯಂತಹ ಕರ್ಮಗಳನ್ನ ಬರೀ ಹೊರಗಿನ ವಿಧಿಗಳಾಗಿಸದೆ ಆಂತರಿಕ ಜೀವಂತ ಅನುಭವವಾಗಿಸೋಕೆ ಇದು ಸಪೋರ್ಟ್ ಮಾಡತ್ತೆ. ಮೂಲ ಗ್ರಂಥವೂ ಇದಕ್ಕೊಂದು ಸ್ಪಷ್ಟವಾದ, ಲಾಜಿಕಲ್ ಆದ ಮತ್ತೆ ಆಚರಣೆಗೆ ಯೋಗ್ಯವಾದ ಫ್ರೇಮ್ವರ್ಕ್ನ ಒದಗಿಸುತ್ತೆ. ಅದಾದ್ರೆ ಆ ಲಾಜಿಕ್ನ ಒಂದು ಫಂಡಮೆಂಟಲ್ ಪಾಯಿಂಟ್ನ ಕೊನೆದಾಗಿ ನೋಡೋಣ. ಗ್ರಂಥವು ಭಗವಂತ ಆನಂದೋದ್ರೇಕ, ತನ್ನ ಆನಂದದ ಒಕ್ಕುವಿಕೆ ಮತ್ತೆ ಸ್ವಭಾವಾಭಿವ್ಯಕ್ತಿ, ಜೀವರ ಸ್ವಭಾವವನ್ನ ವ್ಯಕ್ತಪಡಿಸಲು ಗೋಸ್ಕರ ನಮ್ಮ ಮೂಲಕ ಕ್ರಿಯೆಗಳನ್ನು ನಡೆಸ್ತಾನೆ ಅಂತ ಹೇಳ್ತಾ ಇದ್ರಿ. ಇದು ಸೃಷ್ಟಿ, ದೊಡ್ಡ ದೊಡ್ಡ ಘಟನೆಗಳಿಗೆ ಅಪ್ಲೈ ಆಗೋದನ್ನ ಅರ್ಥ ಮಾಡ್ಕೋಬೋದು. ಆದರೆ ತುಂಬಾನೇ ಸಾಮಾನ್ಯ ಕ್ರಿಯೆಗಳಿಗೆ, ಉದಾಹರಣೆಗೆ ನಾನು ಈಗ ಈ ಚೇರ್ನ ಸ್ವಲ್ಪ ಹಿಂದೆ ಸರಿಸದೆ ಅಥವಾ ಪೆನ್ನಿನ ಮುಚ್ಚಳ ತೆಗೆದೆ, ಇಂಥ ಕ್ರಿಯೆಗಳಿಗೂ ಭಗವಂತನ ಆನಂದೋದ್ರೇಕ ಕಾರಣ ಅಂತ ಭಾವಿಸೋದು ಒಂಥರ ಅತಿಯಾದ ಫಿಲಸಾಫಿಕಲ್ ಎಕ್ಸ್ಟೆನ್ಷನ್ ಅನ್ಸಲ್ವಾ?
ಈ ಸಣ್ಣ ಬಹುಶಃ ಮೀನಿಂಗ್ಲೆಸ್ ಅನ್ಸೋ ಕ್ರಿಯೆಗಳಲ್ಲೂ ಆ ದೊಡ್ಡ ಉದ್ದೇಶಗಳನ್ನ ಆರೋಪಿಸೋದನ್ನ ಗ್ರಂಥ ಹೇಗೆ ಸಪೋರ್ಟ್ ಮಾಡುತ್ತೆ? ಇದು ಸ್ವಲ್ಪ ಹೇಗೆ ಹೇಳೋದು, ಎಳೆದು ತಂದ ಸಮರ್ಥನೆ ತರ ಕಾಣಲ್ವಾ? ಇದು ತುಂಬಾ ಸೂಕ್ಷ್ಮವಾದ ಮತ್ತೆ ಆಳವಾದ ಪ್ರಶ್ನೆ. ಗ್ರಂಥದ ಅಥವಾ ಆ ಪರಂಪರೆಯ ಫಿಲಾಸಫಿಕಲ್ ದೃಷ್ಟಿಕೋನದಲ್ಲಿ ಕ್ಷುಲ್ಲಕ ಅಥವಾ ಅರ್ಥಹೀನ ಕ್ರಿಯೆ ಅನ್ನೋದೇ ಇಲ್ಲ. ಪ್ರತಿಯೊಂದು ಕ್ರಿಯೆನೂ ಎಷ್ಟೇ ಚಿಕ್ಕದಾಗಿ ಕಂಡ್ರೂ ಒಂದು ದೊಡ್ಡ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ನ ಭಾಗ ಆಗಿದೆ. ನೀವು ಚೇರ್ನ ಸರಿಸಿದ ಕ್ರಿಯೆ ಅದು ನಡೆಯೋಕೆ ನಿಮ್ಮ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವೆಲ್ಲ ಕೆಲಸ ಮಾಡಬೇಕು. ಈ ಎಲ್ಲದರ ಹಿಂದೆ ಚೈತನ್ಯ ರೂಪಿಯಾಗಿರೋನು ಭಗವಂತ. ಅವನ ಶಕ್ತಿ ಇಲ್ಲದೆ ಯಾವ ಸ್ಪಂದನನೂ ಸಾಧ್ಯವಿಲ್ಲ. ಹಾಗಾಗಿ ಆ ಕ್ರಿಯೆ ನಡೀತು ಅಂದ್ರೆ ಅದು ಭಗವಂತನ ಇರುವಿಕೆ ಮತ್ತೆ ಅವನ ಶಕ್ತಿಯ ಒಂದು ಎಕ್ಸ್ಪ್ರೆಷನ್ ಆಗಿದೆ. ಅದು ಅವನ ಆನಂದೋದ್ರೇಕದ ಅಂದ್ರೆ ಅವನ ಸಹಜವಾದ ಕ್ರಿಯೇಟಿವ್ ಎನರ್ಜೆಟಿಕ್ ಸ್ವಭಾವದ ಒಂದು ಚಿಕ್ಕ ಅಭಿವ್ಯಕ್ತಿ. ಹಾಗೇನೆ ಆ ಕ್ರಿಯೆಯನ್ನ ಮಾಡೋಕೆ ನಿಮ್ಗೊಂದು ಇಚ್ಛೆ, ಒಂದು ಕೆಪಾಸಿಟಿ ಇದೆ ಅಂದ್ರೆ ಅದು ನಿಮ್ಮ ಸ್ವಭಾವ ಅಂದ್ರೆ ಜೀವಾತ್ಮನಿಗೆ ಭಗವಂತ ಕೊಟ್ಟಿರೋ ಚೇತನ ಶಕ್ತಿ ಮತ್ತೆ ಕರ್ತೃತ್ವ ಶಕ್ತಿ. ಆದ್ರೆ ಭಗವಂತನ ಅಧೀನವಾದ ಕರ್ತೃತ್ವ, ದ ಅಭಿವ್ಯಕ್ತಿ. ಆದ್ದರಿಂದ ಗ್ರಂಥದ ದೃಷ್ಟಿಯಲ್ಲಿ ಪೆನ್ನಿನ ಮುಚ್ಚಳ ತೆಗೆಯೋದಕ್ಕೂ ಬ್ರಹ್ಮಾಂಡದ ಸೃಷ್ಟಿಗೂ ಫಂಡಮೆಂಟಲ್ ಆಗಿ ಒಂದು ಡಿವೈನ್ ಕನೆಕ್ಷನ್ ಇದೆ. ಅನುಸಂಧಾನದ ಉದ್ದೇಶ ಆ ಸಣ್ಣ ಕ್ರಿಯೆಯ ಮೆಕ್ಯಾನಿಕಲ್ ಅನಾಲಿಸಿಸ್ ಮಾಡೋದಲ್ಲ, ಬದಲಿಗೆ ಆ ಕ್ರಿಯೆಯನ್ನ ಸಾಧ್ಯವಾಗಿಸಿದ ಮೂಲ ಚೈತನ್ಯ ಶಕ್ತಿಯನ್ನ ಸ್ಮರಿಸೋದು ಮತ್ತೆ ಅದರ ಜೊತೆ ನಮ್ಮ ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದು. ಇದು ಎಳೆದು ತಂದ ಸಮರ್ಥನೆ ಅಲ್ಲ, ಬದಲಿಗೆ ಎಲ್ಲವನ್ನೂ ಒಳಗೊಳ್ಳೋ ಆಲ್ ಎನ್ಕಂಪಾಸಿಂಗ್ ಒಂದು ಕಂಪ್ಲೀಟ್ ವಿಷನ್. ಇದು ಅಭ್ಯಾಸ ಆದಾಗ ಪ್ರಪಂಚವನ್ನ ನೋಡೋ ರೀತಿನೇ ಬದಲಾಗುತ್ತೆ. ಎಲ್ಲದರಲ್ಲೂ ಡಿವೈನಿಟಿಯ ಒಂದು ರುಜು ಕಾಣೋಕ್ ಸಾಧ್ಯವಾಗುತ್ತೆ. ಓಕೆ, ನಿಮ್ಮ ವಿವರಣೆ ಆ ಫಿಲಾಸಫಿಕಲ್ ಫ್ರೇಮ್ವರ್ಕ್ನ ಸ್ಪಷ್ಟಪಡಿಸುತ್ತೆ. ಒಟ್ಟಾರೆಯಾಗಿ ನಮ್ಮೆಲ್ಲಾ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸಬೇಕು ಅನ್ನೋ ಆದರ್ಶ ಶ್ರೇಷ್ಠವಾದದ್ದು ಮತ್ತೆ ಸ್ಪಿರಿಚುವಲ್ ಜರ್ನಿಲಿ ಸೆಂಟ್ರಲ್ ಆಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸಮರ್ಪಣೆಯನ್ನ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಬೇರೆ ಬೇರೆ ದಾರಿಗಳಿರ್ಬೋದು. ಗ್ರಂಥ ಒಂದು ನಿರ್ದಿಷ್ಟ, ವಿವರವಾದ, ನಿರಂತರ ಅನುಸಂಧಾನದ ಮಾರ್ಗವನ್ನ ಸೂಚಿಸುತ್ತೆ. ಅದರ ಆದರ್ಶ ತುಂಬಾ ಹೈ ಲೆವೆಲ್ನದು, ಆದರೂ ಅದರ ಯೂನಿವರ್ಸಲ್ ಪ್ರಾಕ್ಟಿಕ್ಯಾಲಿಟಿ ಎಲ್ಲಾ ಮನೋಧರ್ಮದವರಿಗೂ ಅದು ಸೂಟ್ ಆಗುತ್ತಾ? ಮತ್ತೆ ಕ್ಷಣಕ್ಷಣದ ಅನಾಲಿಸಿಸ್ನ ಅಗತ್ಯತೆಯ ಬಗ್ಗೆ ಯೋಚನೆ ಮಾಡೋಕೆ ಅವಕಾಶ ಇದೆ ಅಂತ ನಾನು ಈಗಲೂ ಭಾವಿಸ್ತೀನಿ. ಬಹುಶಃ ಸಾಧಕನು ತನ್ನ ಸ್ವಭಾವ, ಲೈಫ್ ಸ್ಟೈಲ್ ಮತ್ತೆ ಸ್ಪಿರಿಚುವಲ್ ಪ್ರೋಗ್ರೆಸ್ನ ಹಂತಕ್ಕೆ ತಕ್ಕ ಹಾಗೆ ಈ ತತ್ವವನ್ನ ಅಳವಡಿಸ್ಕೊಳ್ಳೋ ರೀತಿಯಲ್ಲಿ ಅದು ಓವರಾಲ್ ಸಮರ್ಪಣೆ ಆಗಿರಲಿ ಅಥವಾ ಡೀಟೇಲ್ಡ್ ಅನುಸಂಧಾನ ಆಗಿರಲಿ ವ್ಯತ್ಯಾಸಗಳಿರ್ಬೋದು. ಫೈನಲಿ ಮೆಕ್ಯಾನಿಕಲ್ ಆದ ಆಚರಣೆಗಿಂತ ಪ್ರಾಮಾಣಿಕವಾದ ಹಾರ್ಟ್ ಫೆಲ್ಟ್ ಆದ ಸಮರ್ಪಣಾ ಮನೋಭಾವವೇ ತುಂಬ ಮುಖ್ಯ ಅನ್ಸುತ್ತೆ. ಅವನ ಪ್ರೀತಿಯನ್ನ ಮತ್ತೆ ಫಲದ ಬಗ್ಗೆ ಅನಾಸಕ್ತಿಯನ್ನ ಅನುಸಂಧಾನ ಮಾಡೋದು ಲೌಕಿಕ ಜೀವನವನ್ನ ಆಧ್ಯಾತ್ಮಿಕ ಸಾಧನೆಯಾಗಿ ಪರಿವರ್ತಿಸೋಕೆ ಮತ್ತೆ ಸಂಧ್ಯಾವಂದನೆಯಂತಹ ಕರ್ಮಗಳನ್ನ ಹೆಚ್ಚು ಫಲಪ್ರದವಾಗಿಸೋಕೆ ಒಂದು ಪ್ರಮುಖ ಶಾಸ್ತ್ರೋಕ್ತ ಮಾರ್ಗವಾಗಿದೆ ಅಂತ ಗ್ರಂಥ ಪ್ರತಿಪಾದಿಸುತ್ತೆ. ಇದು ಕಷ್ಟಸಾಧ್ಯ ಅನ್ಸಿದ್ರೂ ಶ್ರದ್ಧೆ ಮತ್ತೆ ಅಭ್ಯಾಸದಿಂದ ಸಾಧ್ಯ. ಮತ್ತೆ ಇದು ಜೀವನಕ್ಕೆ ಆಳವಾದ ಅರ್ಥವನ್ನ ನೀಡುತ್ತೆ ಅನ್ನೋದು ನನ್ನ ನಿಲುವು. ಈ ವಿಷಯದ ಬಗ್ಗೆ ಇರೋ ಇಂಥ ಬೇರೆ ಬೇರೆ ದೃಷ್ಟಿಕೋನಗಳನ್ನು ನೋಡೋದ್ರಿಂದ ನಮ್ಮ ತಿಳುವಳಿಕೆ ಖಂಡಿತವಾಗಿಯೂ ವಿಸ್ತಾರವಾಗುತ್ತೆ. ನಮ್ಮ ದೈನಂದಿನ ಸಾಮಾನ್ಯ ಜೀವನವನ್ನ ಡಿವಿನಿಟಿ ಜೊತೆ ಹೇಗೆ ಮೀನಿಂಗ್ಫುಲ್ ಆಗಿ ಕನೆಕ್ಟ್ ಮಾಡಬಹುದು ಅನ್ನೋದು ನಿರಂತರ ಚಿಂತನೆಗೆ ಮತ್ತೆ ಎಕ್ಸ್ಪ್ಲೋರೇಷನ್ಗೆ ಯೋಗ್ಯವಾದ ವಿಷಯ. ಖಂಡಿತವಾಗಿಯೂ ನಾವು ಚರ್ಚೆ ಮಾಡಿದ ಮೂಲ ಸಾಮಗ್ರಿಯಾದ ಸಂಧ್ಯಾವಂದನೆಯ ಅಂತರಂಗ ಗ್ರಂಥದಲ್ಲಿ ಈ ವಿಷಯದ ಬಗ್ಗೆ ಇನ್ನೂ ಆಳವಾದ ಸ್ಟಡಿ ಮಾಡೋಕೆ, ಮನನ ಮಾಡೋಕೆ ಸಾಕಷ್ಟು ವಿಚಾರಗಳಿವೆ. ನಮ್ಮ ಇವತ್ತಿನ ಚರ್ಚೆ ಅದರ ಒಂದು ಗ್ಲಿಮ್ಸ್ ಅಷ್ಟೇ. ಸರಿ, ಹಾಗಿದ್ರೆ ಇವತ್ತಿನ ಈ ಚಿಂತನ ಮಂಥನವನ್ನ ಇಲ್ಲಿಗೆ ಮುಗಿಸೋಣ.